ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಫರೂಕ್. ಇವತ್ತಿಂದು ನಂದು ಎರಡನೇ ವ್ಲಾಗು. ನಿನ್ನೆ ಇದು ಹುಂಡೈ R80 ವರ್ಕ್ ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ. ಯಾಕಂದರೆ ಶಾಫ್ಟ್ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಆ ಶಾಫ್ಟ್ ಲೇತು ಕೊಟ್ಟು ರೆಡಿ ಮಾಡಿಸಿದ್ವಿ. ಆಮೇಲೆ ಸೀಲ್ ಕಿಟ್ಟು ಅದರದ್ದು ಬಂದಿದ್ದಿಲ್ಲ. ಸೀಲ್ ಕಿಟ್ಟು ಇವತ್ತು ಸಿಗುತ್ತೆ. ಇನ್ನೊಂದು ಹಾಫ್ ಆನ್ ಅವರ್ ಅಲ್ಲಿ ಹೋಗಿ ಆ ಸೈಟಿಂದ ಅಪ್ಡೇಟ್ ಎಲ್ಲ ಮಾಡ್ತೀನಿ. ಸೈಟಿಂದ ಕಾಲ್ ಬಂತು, ಸೀಲ್ ಕಿಟ್ ಬಂದಿದೆ ಅಂತ ಹೋಗ್ತಾ ಇದ್ದೀನಿ. ಇದು ಸ್ಟ್ರೈಟ್ ಹೋದರೆ ಲೊಕ್ಕೆರೆ ಹೋಗ್ತೀವಿ. ನಾವು ರೈಟಿಗೆ ತಗೊಂಡ್ರೆ ಇದು ಹೈವೇ. ಇದು ಹೈವೇ. ಇದು ಲೆಫ್ಟಿಗೆ ಹೋದರೆ ಬ್ಯಾಂಗ್ಳೂರು, ರೈಟಿಗೆ ಹೋದರೆ ಹುಬ್ಳಿ. ನಾವು ಹೋಗೋದು ರೈಟ್. ನೋಡ್ರಿ, ಇದು ಬ್ಲೈಂಡ್ ಸ್ಪಾಟ್. ಇದು ಯಾರು ಹೆಂಗೆ ಬರ್ತಾರೆ ಅಂತ ಗೊತ್ತಾಗಲ್ಲ. ಅಯ್ಯೋ, ಮಳೆ ಬೇರೆ ಸ್ಟಾರ್ಟ್ ಆಗ್ಬಿಟ್ಟೈತೆ. ನೆನಿಬೇಕನಪ್ಪ ಅಯ್ಯೋ, ಮಳೆ ಸ್ಟಾರ್ಟ್ ಆಗ್ಬಿಟ್ಟೈತೆ. ಕಾಣ್ತಿರ್ಬೋದು ನಿಮಗೆ. ನೋಡೋಣ, ನೆನ್ಕಂತ ಹೋಗೋದಿಕ್ಕಲ್ಲ. ಜರ್ಕಿನ್ ಬೇರೆ ತಗೊಂಬಂದಿಲ್ಲ. ಬಿಸಿಲು ಇತ್ತು ಮನೆ ಹತ್ರ. ನೋಡಿದ್ರೆ ಫುಲ್ ಮಳೆ. ಹೈವೇದು ವರ್ಕ್ ನಡೀತಾ ಇದೆ. ಹಾಗಾಗಿ ಎಲ್ಲ ಸರ್ವಿಸ್ ರೋಡಿಗೆ ಡಿವೈಡ್ ಮಾಡಿಬಿಟ್ಟಾರೆ. ಟ್ರಾಫಿಕ್ ಎಲ್ಲ ಇದೆ. ನೋಡಿದ್ರೆ ಕಂಟೈನರ್ ಮೊನ್ನೆ ಬಿದ್ದಿತ್ತು. ಇದರಲ್ಲಿ ಕರೆಕ್ಟಾ, ಆಮೇಲೆ ಯಾವುದು ವೆನ್ಯೂ ಗಾಡಿ ಎಲ್ಲ ಡ್ಯಾಮೇಜ್ ಆಗಿದೆ. ಈಗ ನೋಡ್ರಪ್ಪ, ಕುರಿ ನೋಡಿದ್ರು ಒಳ್ಳೆ ಸಂಪಿ ಉಂಟು ಜೀವನ. ನನ್ನ ಲಕ್ ಏನಂದರೆ, ನಾನು ಬರೋಷ್ಟೊತ್ತಿಗೆ ಮಳೆ ಬಂದು ಹೋಗೇಬಿಟ್ಟೈತೆ. ನೋಡಿ, ಎಲ್ಲ ನೆನ್ಬಿಟ್ಟೈತೆ. ಚೆನ್ನಾಗಿತ್ತು, ಇವತ್ತು ನೆಂದಿಲ್ಲ. ಜಾಮ್ ನೋಡಂತ ಇವು ಜಾಮ್. ರೈಟ್ ಸೈಡಿಗೆ ಕಾಣ್ತಾ ಇರ್ಬೋದು ಗ್ಲಾಸ್ ಹೌಸ್ ಅಂತ. ಮತ್ತೆ ಈ ಕಡೆ ಇಲ್ಲ ಮಳೆ. ಈ ಕಡೆ ಕುಂದುವಾಡ, ತುಂಗಭದ್ರಾ ಲೇಔಟ್ ಅಂತ ಇದೆ. ಫೈನಲಿ ರೀಚ್ ಆದ್ವಿ. ನಿಂತೈತೆ ನೋಡಿ ಗಾಡಿ. ಹರೀಶಣ್ಣ ಏನೋ ಮಾಡ್ತಾರಪ್ಪ ಇವರು. ಫ್ರೆಂಡ್ಸ್ ನೋಡ್ರಿ, ಇದೇ ಥ್ರೆಡ್ಡಿಂಗ್ ರೆಡಿ ಮಾಡಿಸಿದ್ವಿ. ಇದನ್ನು ಸೇರಿಸಿ ವರ್ಕ್ಶಾಪಿಗೆ ಕೊಟ್ಟು ಸೀಲ್ ಬಂದಿದೆ. ಬಟ್ ಸೀಲ್ ಸೈಜು ವೇರಿಯೇಷನ್ ಆಯಿತು, ಬೇರೆದು ಬಂದ್ಬಿಡ್ತು. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಬೂಮ್ ಸಿಲಿಂಡರ್ ಸೀಲ್ ಒಂದು ಹಾಕ್ಕೋಬೇಕಾಗತ್ತದು. ಆಮೇಲೆ ಆರಾಮ್ ಸಿಲಿಂಡರ್ ಬಿಚ್ಚೋಕ್ಕಾದರೆ ಬಿಚ್ಚೋದು, ಇಲ್ಲಾಂದರೆ ಡೋಸರ್ ಸಿಲಿಂಡರ್ ಒಂದು ಕೆಲಸ ಐತೆ. ನೋಡೋಣ ಎಷ್ಟಾಗತ್ತೆ ಇವತ್ತು ಅಂತ. ನೋಡಿ, ನಮ್ಮ ಪವನ್ ಲೂಸ್ ಮಾಡ್ತಾವ್ರೆ ಬೋಲ್ಟ್ಗಳು. ನೋಡ್ರಿ, ಈ ಥರ ಬಿಚ್ಕೊಂಡ್ಮೇಲೆ ಈ ಥರ ಚಕ್ನಾಡ್ ಬರುತ್ತೆ. ಇದಕ್ಕೆ ಎಲ್ಲಂಕಿ ಬಟ್ ಲೂಸ್ ಮಾಡ್ತಿದ್ದೆ. ಆಲ್ರೆಡಿ ಲೂಸ್ ಆಗ್ಬಿಟ್ಟಿದೆ ಕಂಪನಿಯಿಂದ. ಎಷ್ಟು ವರ್ಷ ನನ್ನ ಗಾಡಿದು? 6 ವರ್ಷ. 6 ವರ್ಷದಿಂದ ಹಾಕಿಲ್ಲಲ್ವ, ಲೂಸ್ ಆಗ್ಬಿಟ್ಟೈತೆ ಒಳಗಡೆ. ಈ ಥರ ಬಿಚ್ಚೋದು. ಸೀಲೆಲ್ಲ ತೆಗೆದಾಯ್ತು, ಒಳ್ಳೆಯದು. ಹೊಸ ಸೀಲ್ ಹಾಕಿ ಫಿಟ್ ಮಾಡೋದು. ಸೀಲ್ ಹಾಕೋದಾಯ್ತು, ಫಿಟ್ ಮಾಡ್ತಾ ಇದ್ದೀವಿ. 10 ಬೋಲ್ಟ್ ಬರುತ್ತೆ. 10 ಬೋಲ್ಟ್ ಫಿಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಆರಾಮ್ ಸೀಲ್ ಕಿಟ್ ನಮ್ಮ ಪವನ್ ಅವ್ರು ಬಿಸ್ತಾವ್ರೆ. ಅಲ್ಲಿ ಕೈ ಇಡಬೇಡ, ದೂರ ಇಡ ಕೈಗೆ. ನಮ್ಮ ಸೀನಣ್ಣ ಹೇಳ್ದಂಗೆ ಕೇಳಪ್ಪ ಇಲ್ಲಿ ಡೈರೆಕ್ಟ್ರು. ಲೂಸ್ ಮಾಡ್ತಿದ್ವಲ್ಲ ಅದು ಎಲ್ಲಂಗಿ ಅದು ಬಿಡು, ಅದು ಬಿಡೋಣ.
ಒಳಗೆ ಓದ್ತಿರ್ತಾರ. ಈ ಕಂಪನಿಯಿಂದ ಈಗ ಬಿಚ್ಚಿಸ್ತಾ ಇರೋದು. ಅಲ್ಲ ಅಂದ್ರೆ ಇದು ಇವನು ಆಯಿಲ್ ಚೇಂಜ್, ಆಯಿಲ್ ಹಾಕಾಯಿತು 4 ಕ್ಯಾನು. ನೆಕ್ಸ್ಟ್ ವರ್ಕ್ ಇದು ಟಾಟಾ 130 ಸ್ವಿಂಗ್ ಮೋಟ್ರಲ್ಲಿ ಲೀಕೇಜ್ ಇದೆ. ಇನ್ನೊಂದು ಗಾಡಿದು ಪೈಪೆಲ್ಲ ಡಿಸ್ಕನೆಕ್ಟ್ ಮಾಡಿ ಹೆಡ್ ಬಿಚ್ಚಿ ಓರಿಂಗ್ ಕಿಟ್ ಹಾಕಬೇಕಾಗತ್ತೆ. ಎಲ್ಲಿ ಖರೀದಿ ಮಾಡಿದ್ರು? ಹೆಡ್ ಓರಿಂಗು ಈ ಥರ 2 ಬರುತ್ತೆ 110ಅಲ್ಲಿ. ಹೆಂಗ್ ಲೀಟ್ರ್ ಖರೀದಿ ಮಾಡಿದ್ರು? ಈ ತೆಗೆದು ಸ್ಪ್ರಿಂಗು, ವಾಲ್ ಪ್ಲೇಟ್, ಸ್ಪ್ರಿಂಗು, ಹೆಡ್ 80,000 ಪೈಪೆಲ್ಲ ಡಿಸ್ಕನೆಕ್ಟ್ ಮಾಡಾಯಿತು. 210 ಲೀಟ್ರ್ ಬರುತ್ತೆ. 210 ಹೆಡ್ ಓರಿಂಗ್ ಫಿಟ್ ಮಾಡಿದ್ದಾಯಿತು. ಆಯ್ತಾ? ಇವಾಗ ಗೇರ್ ಆಯಿಲ್ ಹಾಕಿ ಗಾಡಿ ಕಳ್ಸೋದು. ಇವತ್ತಿಗೆ ಕೆಲಸ. ಇವತ್ತಿನ ಬ್ಲಾಗ್ ನಿಮಗೆ ಯಾರೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇನ್ನೊಮ್ಮೆ ಭಾಳ ವಿಡಿಯೋ ಬರುತ್ತೆ ನೋಡಿ.